ಸೊ ನಮಸ್ಕಾರ. ಮೊನ್ನೆ ವಿಡಿಯೋದಲ್ಲಿ ಫ್ರಾಂಕ್ಫರ್ಟ್ ನೋಡಿದ್ರಿ. ಇವಾಗ ಕತ್ಲೆಯಲ್ಲಿ ಎಲ್ಲಿ ಬಂದಿದ್ದೀನಿ ಅಂತ ಅನ್ಕೋತಿದ್ದೀರಾ? ಸೊ ಇದಿನ್ನೂ ಕತ್ಲೆ ಅಲ್ಲ, ಇವಾಗ ಅರೌಂಡ್ 5 o'clock ಆಗಿದೆ. ಸೊ ನಾವು ಬಂದಿರೋದು ನ್ಯೂರೆಂಬರ್ಗ್ಗೆ. ಏನಕ್ಕೆ ನ್ಯೂರೆಂಬರ್ಗ್ಗೆ ಬಂದಿದ್ದೀನಿ ಅಂತ ಅಂದರೆ, ಇಲ್ಲಿ ಒಂದೇನೋ ನೋಡಕ್ಕೆ ಬಂದಿದ್ದೀವಿ ನಾವು. ಸೊ ಫುಲ್ ಲೈಟಿಂಗು, ಕಲರ್ಫುಲ್ ಆಗಿರೋ ಪ್ಲೇಸ್ ಅದು. ಸೊ ಏನಿಲ್ಲ, ಸಿಟಿ ಸೆಂಟರ್ ಅದು. ಬಟ್ ಅಲ್ಲಿ ಎವ್ರಿ ಇಯರು ಕ್ರಿಸ್ಮಸ್ಸಿಗೆ ಅಡ್ವೆಂಟ್ ಕ್ಯಾಲೆಂಡರ್ ಏನು ಬರುತ್ತಲ್ಲ, ಸೊ December 1st ಇಂದ December 24 ಅದು ಅಡ್ವೆಂಟ್ ಕ್ಯಾಲೆಂಡರ್ ಅಂತಾರೆ ಇವರು. ಸೊ ಆ ಅಡ್ವೆಂಟ್ ಕ್ಯಾಲೆಂಡರಲ್ಲಿ ಫುಲ್ December 1st ಇಂದ 24 ಅಡ್ವೆಂಟ್ ಕ್ಯಾಲೆಂಡರ್. ಬಟ್ ಇಲ್ಲಿ ಮಾರ್ಕೆಟ್ ಅಂತ ಒಂದು ಮಾಡ್ತಾರೆ, ಕ್ರಿಸ್ಮಸ್ ಮಾರ್ಕೆಟ್ ಅಂತ. ಸೊ ಕ್ರಿಸ್ಮಸ್ ಮಾರ್ಕೆಟ್ ಯೂಶ್ವಲಿ ಸ್ಟಾರ್ಟ್ ಆಗೋದು November 24 ಇಂದ. ಸೊ November 24 ಇಂದ December 24 ಫುಲ್ 1 month ಹೆವಿ ಸಖತ್ತಾಗಿರೋ ಒಂದು ದೊಡ್ಡದಾಗಿರೋ ಮಾರ್ಕೆಟ್ ಮಾಡ್ತಾರೆ. ಸೊ ಇಲ್ಲಿರೋ ನ್ಯೂರೆಂಬರ್ಗಲ್ಲಿರೋ ಮಾರ್ಕೆಟು ಜರ್ಮನಿಲೇ ಬಿಗ್ಗೆಸ್ಟ್ ಕ್ರಿಸ್ಮಸ್ ಮಾರ್ಕೆಟು. ಸೊ ಇಲ್ಲಿ ತುಂಬ ಅಟ್ರಾಕ್ಷನ್ಗಳೆಲ್ಲ ಇದ್ದಾವೆ. ಟ್ರೆಡಿಷ್ನಲ್ ಅಟ್ರಾಕ್ಷನ್ ಅನ್ಬೋದು, ನಾವು ಫುಡ್ ಅನ್ಬೋದು, ಸ್ಟಾಲ್ಗಳು. ಮೇನ್ಲಿ ಅಟ್ರಾಕ್ಷನ್ ಅಂತಂದರೆ ಫುಡ್ ಸ್ಟಾಲ್ಗಳು ಎಲ್ಲದೂ ಕೂಡ ಆಲ್ಮೋಸ್ಟ್ 99% ಎಲ್ಲದೂ ಕೂಡ ವುಡನ್ ಫುಡ್ ಸ್ಟಾಲ್ಗಳು. ಯಾಕಂದ್ರೆ ಸಿಟಿ ಸೆಂಟರ್ ನಾರ್ಮಲ್ ಜಾಗ ಇರುತ್ತೆ, ಅಲ್ಲಿ ಬಂದು ಅವ್ರು ಅದನ್ನು ಹಾಕ್ತಾರೆ. ಫುಲ್ 1 month ಎಲ್ಲ ಸ್ಟಾಲ್ಗಳು ಬೆಳಿಗ್ಗೆ 10 o'clock ಇಂದ ನೈಟ್ 9 o'clock ಓಪನ್ ಇರ್ತವೆ. ಸೊ ಸಖತ್ತಾಗಿರೋ ಪ್ಲೇಸ್ ಇದೆ ಇದು. ಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಎಲ್ಲದೂ ತೋರಿಸ್ತೀನಿ ಒನ್ ಬೈ ಒನ್, ನೋಡಿ ಎಂಜಾಯ್ ಮಾಡಿ. ಸೊ ನಾವು ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಡಿಫ್ರೆಂಟ್ ಟೈಪ್ ಆಫ್ ಚಾಕ್ಲೇಟು, ಬಿಸ್ಕಿಟ್ಗಳೆಲ್ಲ ಇದ್ದಾವೆ. ಸೊ ಅವರೆಲ್ಲ ಇದೆಲ್ಲ ಆಲ್ಮೋಸ್ಟ್ ಹ್ಯಾಂಡ್ ಕ್ರಾಫ್ಟ್ಗಳೇ ಇರ್ತವೆ. ಆಮೇಲೆ ಇಲ್ಲಿ ನೋಡಿ ವುಲ್ಲನ್ ಪ್ರಾಡಕ್ಟ್ಸ್ ಇದ್ದಾವೆ. ಸೊ ದೇ ಸೆಲ್ ಆಲ್ಮೋಸ್ಟ್ ಇಲ್ಲೆಲ್ಲ ಹ್ಯಾಂಡ್ ಪ್ರಾಡಕ್ಟ್ಗಳನ್ನ ಸೆಲ್ ಮಾಡ್ತಾರೆ. ಸೊ ಈ ಒಂದು ಮಾರ್ಕೆಟ್ನ ವಿಶೇಷತೆ ಅಂತಂದರೆ, ಇವಾಗ ನೀವು ನೋಡ್ತೀರಾ, ಇರಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ಇವೆಲ್ಲ ಮೈಕ್ರೋ ಪ್ರಾಡಕ್ಟ್ಗಳು ಆಯಿತಾ. ಸೊ ಈ ಪ್ರಾಡಕ್ಟ್ಗಳನ್ನು ಇವರು ಇದು ಅಂದರೆ ಆಲ್ಮೋಸ್ಟ್ ಇಲ್ಲೆಲ್ಲ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಗಳು ಇರ್ತವೆ. ಸೊ ಇವನ್ನ ಇವರು ಏನು ಇಲ್ಲಿ ಬಂದು ಮಾರ್ಕೆಟಲ್ಲಿ ಮಾಡ್ತಾರೆ. ಇದು ಯೂಶ್ವಲಿ ಇಲ್ಲಿ ಇದರಲ್ಲೆಲ್ಲ ಸಿಗಲ್ಲ ಶಾಪಲ್ಲಿ. ಸೊ ಇಲ್ಲಿ ಬಂದರೆ ತೊಗೊಳ್ಬೋದು. ಇವೆಲ್ಲ ನೋಡಿ, ಇವೆಲ್ಲ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಗಳೇ. ಸೊ ಸಖತ್ತಾಗಿರ್ತವೆ. ಡಿಫ್ರೆಂಟ್ ಟೈಪ್ ಆಫ್ ನಟ್ ಪ್ರಾಡಕ್ಟ್ಸು. ಸೊ ಇವೆಲ್ಲ ನಟ್ ಚಾಕ್ಲೇಟ್ಸ್ಗಳಿವು. ಸೊ ಬೇರೆ ನಟ್ಗಳನ್ನ, ಬಾದಾಮು, ಕಾಜು ಅವನ್ನೆಲ್ಲ ಯೂಸ್ ಮಾಡಿಬಿಟ್ಟು ಚಾಕ್ಲೇಟ್ಗಳನ್ನ ಮಾಡ್ತಾರೆ. ಸೊ ಇಲ್ಲಿ ಏನು ನೋಡ್ತಿದ್ದೀರಲ್ಲ, ನೋಡಿದ್ದು ಇದೆಲ್ಲ ಹ್ಯಾಂಡ್ ಮೇಡ್ ಮಾಡಿರೋ ಒಂದು ಟ್ರೈನ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಈವಾ ಅಂತ, ಆಮೇಲೆ ಇಲ್ಲಿ ಕೋಲಿ ಅಂತ. ಸೊ ಹಾಗೆ ನಿಮಗೆ ಹೆಸರುಗಳು ಬೇಕು ಅಂದರೆ ಇಲ್ಲಿ ಯಾರು ನಿಕ್ಕೋ ಅಂತ ಮಾಡ್ಕೊಂಡಿದ್ದಾರೆ ನೋಡಿ. ಸೊ ಒಂದು ಇದಕ್ಕೆ ಟೈಲ್ಗೆ ಒಂದು ಈ ಥರ ಚಿಕ್ಕದೊಂದು ಟೈಲ್ಗೆ ಸೊ 120 euro, €1 20 cents. ಸೊ ಅಲ್ಲಿ ಚೂಸ್ ಮಾಡಿಕೊಂಡು ನೀವು ಹೆಸರುಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಕೈಯಿಂದ ರೆಡಿ ಮಾಡಿಕೊಡ್ತಾರೆ. ಈ ಟ್ರೈನ್ನ ಒಯ್ದುಬಿಟ್ಟು ನಿಮ್ಮ ಮನೇಲಿ ಒಂದು ಇದರಲ್ಲಿ ಶೋಕೇಸಲ್ಲಿ ಇಟ್ಬಿಡೋದು. ಸೊ ಇಲ್ಲಿ ನೋಡಿ, ಇದು ನ್ಯೂರೆಂಬರ್ಗ್ ಬ್ರ್ಯಾಂಡ್ ಇದು ಯಾವುದೋ. ಸೊ ಫುಲ್ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಪ್ಗಳೆಲ್ಲ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲದೂ ಇದನ್ನು ಹ್ಯಾಂಡ್ ಮೇಡೇ ಮಾಡಿರ್ತಾರೆ ಇಲ್ಲಿ. ಸೊ ಇಲ್ಲಿ ನೋಡಿ, ಮಿರರು ಇಟ್ಟಿದ್ದಾರೆ, ಹಾಕೊಂಡು ನೋಡ್ಬೋದು. ಸೊ ನೀವೇನು ಇಲ್ಲಿ ನೋಡ್ತಿದ್ದೀರಲ್ಲ, ಚಿಕ್ಕ ಫಿಗರಿನ್ಗಳು ಅಂದರೆ ಚಿಕ್ಕ ಮೂರ್ತಿಗಳು, ಇವೆಲ್ಲದೂ ಕೂಡ ಆಲ್ಮೋಸ್ಟು ಡ್ರೈಡ್ ಪ್ಲಮ್ ಮತ್ತು ಡ್ರೈಡ್ ನಟ್ಸಿಂದನೇ ರೆಡಿ ಮಾಡಿರ್ತಾರೆ. ಸೊ ಎಷ್ಟು ಚೆನ್ನಾಗಿದಾವಲ್ಲ, ಎಷ್ಟು ಕ್ಯೂಟ್ ಆಗಿದ್ದಾವೆ. ನಮ್ಮ ಚನ್ನಪಟ್ಟಣದ ಬೊಂಬೆಗಳ ಥರ, ಕಟ್ಟಿಗೆ ಬೊಂಬೆಗಳ ಥರ. ನೈಸ್, ಯು ಕ್ಯಾನ್ ಬೈ, ಬಟ್ ಐ ಆಮ್ ನಾಟ್ ಬೈಯಿಂಗ್ ನೌ. ನಿಮಗೆ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಮೇಯ್ನು ಈ ನ್ಯೂರೆಂಬರ್ಗ್ ಒಂದು ಕ್ರಿಸ್ಮಸ್ ಮಾರ್ಕೆಟ್ನ ಒಂಥರ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇದ್ರ ಹೆಸರು ಇಲ್ಲಿ ಏನು ತಿರುಗ್ತಾ ಇದೆಯಲ್ಲ, ಇದು ಬ್ಲೂ ವೈನ್ ಅಂತ. ಸೊ ಬಿಸಿಯಾಗಿರೋ ವೈನ್ ಇರುತ್ತೆ. ಸೊ ಇವರ ಕ್ರಿಸ್ಮಸ್ನ ಒಂದು ಅಟ್ರಾಕ್ಟೆಡ್ ಪ್ರಾಡಕ್ಟ್ ಇದು. ಇಲ್ಲಿ ಬರ್ದಿದ್ದಾರೆ ನೋಡಿ, ಸೊ ಬ್ಲೂ ವೈನು. ಸೊ ಇದನ್ನು ಎಲ್ಲರೂ ಇಲ್ಲೊಂದೊಂದು ಕಪ್ಗಳನ್ನ ತೊಗೊಂಡು ಕುಡ್ಕೊಂಡು ಒಳ್ಳೆ ಮಾರ್ಕೆಟ್ ತಿರುಗ್ತಾರೆ. ಸೊ ಒಂದು ಕಪ್ಪಿಗೆ ಅರೌಂಡ್ ಎಷ್ಟಿದೆ,
4.5 € ಇದೆ. ಆಮೇಲೆ ಇದು ಎಲ್ಲ ಇರ್ತವೆ, ಕಿಂಡರ್ ವೈನ್ಸ್ಗಳು ಇದಾವೆ. ಸೊ ಕಿಂಡರ್ಗಳು ಕುಡಿತಾರೆ, ಚಿಕ್ಕ ಮಕ್ಕಳು ಕುಡಿತಾರೆ, ಬಟ್ ಇಟ್ ವಿಲ್ ಬಿ ನಾನ್ ಆಲ್ಕೋಹಾಲಿಕ್ ಇರುತ್ತೆ. ದೊಡ್ಡವ್ರು ಕುಡಿಯೋದು ಆಲ್ಕೋಹಾಲಿಕ್ ಇರುತ್ತೆ. ಸೊ ಇಟ್ ಈಸ್ ಒಂದು ಮೇನ್ ಅಟ್ರಾಕ್ಷನ್ ಆಫ್ ದ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಸೊ ನಾವೇನ್ ತಗೋತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದಾವೆ. ಇಲ್ಲಿ ನೋಡಿ ಒಬ್ರು ತಗೋತಾರೆ ನೋಡಿ, ಕೊಟ್ರು. ಆಮೇಲೆ ಇನ್ನೊಂದು, ಇವಾಗ ರಿಟರ್ನ್ ತಗೊಂಡ್ರಲ್ವಾ ಕಪ್ಪು, ಸೊ ದ್ಯಾಟ್ ಈಸ್ ಲೈಕ್ 1 ಕಪ್ಪಿಗೆ ಡೆಪಾಸಿಟ್ ತಗೊಂಡಿರ್ತಾರೆ. ನೀವು ರಿಟರ್ನ್ ಒಯ್ದು ಇಲ್ಲಿ ಕೊಟ್ರೆ ಅವ್ರು ಅದನ್ನ ತಗೊಂಡ್ಬಿಡ್ತಾರೆ, ಅದಕ್ಕೆ ಮತ್ತೆ ತಿರ್ಗಾ ದುಡ್ಡು ಕೊಡ್ತಾರೆ. ಇವಾಗ ಇಲ್ಲಿ ನೋಡ್ತಿದ್ದೀರಲ್ವಾ, ಒಂಥರ ಬರ್ಗರ್ ತರ ಐಟಮ್ ಇರುತ್ತೆ. ಅಲ್ಲಿ ಒಳಗಡೆ ಅದನ್ನ ಹಾಕ್ತಾರೆ, ಏನೋ ಒಂದು ಐಟಮ್. ಆಮೇಲೆ ಅದ್ರ ಜೊತೆಗೆ ಒಂದೇನೋ ಕ್ಯಾಬೇಜ್ ತರ ಏನೋ ಕೊಡ್ತಾರೆ. ಸೊ ಅದ್ ನೋಡಿ ಆ ಪ್ರಾಡಕ್ಟ್. ಇಲ್ಲೊಂಥರ ಕ್ರಿಸ್ಮಸ್ ಮಾರ್ಕೆಟ್ ಅಲ್ಲಿ ಫೇಮಸ್ ಫುಡ್ ಇದು. ನೋಡ್ತಿದ್ದೀರ ನೋಡಿ, ಒಂಥರ ಏನಂತ ಗೊತ್ತಿಲ್ಲ, ಬಟ್ ನಾನ್ ವೆಜ್ಜು. ನಾನಂತೂ ತಿನ್ನಲ್ಲ. ವೆಜ್ ಆಗಿದ್ರೆ ಏನೋ ಟ್ರೈ ಮಾಡ್ಬೋದಿತ್ತು, ಬಟ್ ನಾನ್ ವೆಜ್. ಬಟ್ ಇದು ಕ್ಯಾಬೇಜ್. ಇದು ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದು ಕ್ಯಾಬೇಜು. ಬಟ್ ಅದು ಇನ್ನೊಂದೇನೋ ಹಾಕ್ತಿದಾರಪ್ಪ ಅದರಲ್ಲಿ, ವೆಜ್ ಪ್ಯಾಟಿ, ಅಂದ್ರೆ ಪ್ಯಾಟಿ ತರ, ವೆಜ್ ಅಲ್ಲ, ನಾನ್ ವೆಜ್. ಸೊ ಇಟ್ ಈಸ್ ಒಂದು ಅಟ್ರಾಕ್ಟೆಡ್ ಫುಡ್ ಇಲ್ಲಿ ಮಾರ್ಕೆಟಲ್ಲಿ ಅಂತಾನೆ ಹೇಳ್ಬೋದು. ಇದು ಒಂಥರ ಇಲ್ಲಿ ಎಲ್ಲ ಫೆಸ್ಟ್, ಎಲ್ಲ ಮಾರ್ಕೆಟು, ಈ ತರ ಎಲ್ಲದ್ರಲ್ಲೂ ಈ ತರ ಇರುತ್ತೆ. ಸೊ ಏನಂತಂದ್ರೆ ಇದರಲ್ಲಿ ಏನಾದ್ರು ಅವ್ರಿಗೆ ಬೇಕಾಗಿದ್ದು ಬರ್ದಿರ್ತಾರೆ. ಯೂಶುವಲ್ ಆಗಿ ಇಲ್ಲಿದೆಯಲ್ಲ, ಇಟ್ಸ್ ಲೀವ್ ಎಡಿಷನ್. ಸೊ ದಿಸ್ ಮೀನ್ಸ್ ಜರ್ಮನ್ ಅಲ್ಲಿ ಐ ಲವ್ ಯು ಅಂತ. ಸೊ ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಹುಡುಗ ತಗೊಂಡ್ಬಿಟ್ಟು ಇದನ್ನ ಹುಡುಗಿ ಕೊಟ್ಬಿಡ್ತಾನೆ. ಸೊ ಅವಳದನ್ನ ಕೊರಳಲ್ಲಿ ಹಾಕೊಂಡ್ಬಿಡ್ತಾಳೆ. ಅದಕ್ಕೆ ಕಟ್ಟೋದು ಇರುತ್ತೆ, ಕೊರಳಲ್ಲಿ ಹಾಕೊಳ್ಳೋಕ್ಕೂ ಇರುತ್ತೆ. ಸೊ ಯೂಶ್ವಲಿ ಇದನ್ನ ಎಲ್ಲಾ ಮಾರ್ಕೆಟ್ಗಳು, ಎಲ್ಲ ಫೆಸ್ಟ್ಗಳಲ್ಲಿ ಮಾರ್ತಾರೆ. ಇದೊಂದು ಒಳ್ಳೆ ಒಂಥರ ಕ್ಯೂಟ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ದಿಸ್ ಈಸ್ ಒಂದು ಪ್ರಾಪರ್ ಆಗಿ ನೋಡ್ಬೋದು ನೀವು. ಇದೆಲ್ಲದೂ ಕೂಡ ಒಂದು ವುಡ್ ಅಲ್ಲಿ, ಕಟ್ಟಿಗೆಯಲ್ಲಿ ಸ್ಲೈಸ್ ಮಾಡಿಬಿಟ್ಟು, ಚಿಕ್ಕದಾಗಿ ಚಿಪ್ಸ್ ತರ ಒಂದು ಸ್ಲೈಸ್ ಮಾಡಿಬಿಟ್ಟು ಅದ್ರಲ್ಲಿ ಒಳ್ಳೊಳ್ಳೆ ಡಿಸೈನ್ಗಳನ್ನ ಮಾಡಿದ್ದಾರೆ. ಸೂಪರ್ಬ್ ಆಗಿದೆ. ಆಮೇಲೆ ಇಲ್ಲಿ ನೋಡಿ ಇದು ಒಳ್ಳೆ ಡಿಸೈನ್ ನೋಡಿ. ಡಿಸೈನ್ ಮಾಡಿಬಿಟ್ಟು ಫಾರೆಸ್ಟ್ ತರ ಮಾಡಿಬಿಟ್ಟು ಸುತ್ತ ಅದಕ್ಕೆ ಹಾಕಿ ಮಿಡಲಲ್ಲಿ ಲೈಟ್ ಹಾಕಿದ್ದಾರೆ. ಇದು ಆಮೇಲೆ ಇದು ನೋಡಿ, ಈ ಟ್ಯಾಗ್ಗಳು, ಇದು ಫಾರೆಸ್ಟ್ ತರ. ಈ ಟ್ಯಾಗ್ಗಳನ್ನೆಲ್ಲ ಫುಲ್ ನೀವು ಮನೇಲಿ ಜೋತ್ ಬಿಡ್ಬೋದು. ಇಲ್ಲೇನು ನೋಡ್ತಿದ್ದೀರಲ್ಲ, ಇದೊಂಥರ ವುಡನ್ ಡ್ರಾಯರು. ಇದು ನೋಡಿ ಎಷ್ಟು ಸಖತ್ತಾಗಿದೆ. ಫುಲ್ ಇದರಲ್ಲಿ ಏನಾದರೂ ಹಾಕಿ ಫುಲ್ ಹಿಂಗೆ ಒಳಗೆ ಮುಚ್ಚಿಟ್ರೆ ಆಯ್ತು. ಎಷ್ಟು ಸಖತ್ತಾಗಿರೋ ಮರದ ಕಾಂಡಗಳಿದು, ಅದರಲ್ಲಿ ಫುಲ್ ಡ್ರಾಯರ್ ಎಲ್ಲ ಮಾಡಿದಾರಪ್ಪ ಇವರು. ಓ ಗುಡ್. ಇದು ಮಾತ್ರ ಪ್ರಾಪರ್ ಹ್ಯಾಂಡ್ ಮೇಡ್ ಇದು, ಬಿಕಾಸ್ ಇದೆಲ್ಲ ಮಷೀನಲ್ಲಿ ಮಾಡೋದು ತುಂಬ ಕಷ್ಟ. ಬಟ್ ಇಟ್ ಈಸ್ ಸೋ ಕ್ರಿಯೇಟಿವ್ ಅನಿಸುತ್ತೆ. ಆಮೇಲೆ ನೋಡಿ ಇಲ್ಲಿ ಫೇಲ್, ಅದ್ರ ಮೇಲೆ ಹುಲ್ ಥರನೂ ಎಲ್ಲ ಇದೆ. ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು, ಫುಲ್ ಡ್ರಾಯರ್ಗಳನ್ನ ಮಾಡಿ ಒಳ್ಳೆ ಪ್ರಾಡಕ್ಟ್, ನೈಸ್. ಇದನ್ನ ಈ ಜ್ಯುವೆಲ್ಲರಿ ಇದು ಮಾಡೋಕ್ಕೆಲ್ಲ ಇಟ್ಕೋಬೋದು. ಫುಲ್ ಎಲ್ಲ ಇದಾವೆ ನೋಡಿ. ಆಮೇಲೆ ಇದು ನೋಡಿ, ಓಪನರು, ಬಾಟಲ್ ಓಪನರು, ನೈಸ್. ನೀವು ಇಲ್ಲಿ ನೋಡ್ತಿರೋದು ಕ್ರಿಸ್ಮಸ್ ಮಾರ್ಕೆಟ್ನ ಮೇನ್ ಚರ್ಚು. ಸೊ ಇಲ್ಲಿ ಸ್ಟೇಜ್ ಇದೆ. ಸೊ ಈ ಸ್ಟೇಜಲ್ಲಿ ಯೂಶ್ವಲಿ ಏನೋ ಕಾರ್ಯಕ್ರಮಗಳು ಅದು ಇದು ಏನಾದರೂ ಇದ್ರೆ ಮಾಡ್ತಾರೆ. ಮೇಯರ್ ಬಂದು ಈ ಸ್ಟೇಜಲ್ಲಿ ಈ ಕ್ರಿಸ್ಮಸ್ ಮಾರ್ಕೆಟ್ನ ಇನಾಗ್ರೇಟ್ ಮಾಡ್ತಾರೆ. ಅವತ್ತಿಂದ ಫುಲ್ 1 ಮಂತು ಇಟ್ ಟೇಕ್ಸ್ ಪ್ಲೇಸ್. ಎಕ್ಸಾಕ್ಟ್ಲಿ ಚರ್ಚ್ ಮುಂದೆ ನೀವೇನು ನೋಡ್ತಿದ್ದೀರಲ್ಲ, ದಿಸ್ ಈಸ್ ಫುಲ್ ಕ್ರಿಸ್ಮಸ್ ಮಾರ್ಕೆಟ್ ಇಲ್ಲಿ ದೊಡ್ಡದಾಗಿ. ಸೊ ಇದು ಇಷ್ಟು ದೊಡ್ಡದೆಲ್ಲ ಇದು ಸಿಟಿ ಸೆಂಟ್ರು. ಸೊ ಇದರಲ್ಲೇ ಮಾರ್ಕೆಟ್ನ ತಂದು ಅವ್ರು ಇದು ಮಾಡ್ತಾರೆ, ವುಡನ್ ಸ್ಟಾಲ್ಗಳನ್ನೆಲ್ಲ ಹಾಕಿ. ಚಿಕ್ಕದಾಗಿ ಮಳೆ ಬರ್ತಿದೆ, ಮಳೇಲಿ ತೋರಿಸ್ಕೊಂಡು ಹೋಗೋದಂತೂ ಫಿಕ್ಸ್ ಇದೆ. ಪರವಾಗಿಲ್ಲ, ತೋರಿಸ್ಕೊಳ್ಳೋಣ. ನಿಮಗೆ ತೋರಿಸ್ಬೇಕಂದ್ರೆ ವಿ ಹ್ಯಾವ್ ಟು ಡೂ ಸಮ್ ಸ್ಯಾಕ್ರಿಫೈಸ್ ಅಲ್ವಾ. ಇಲ್ಲಿ ನೋಡ್ತಿದ್ದೀರಾ, ಇದೇನು ಅಂತ ನಿಮಗೆ ಐಡಿಯಾ ನೋಡಿದ ತಕ್ಷಣನೇ ಬಂದಿರ್ಬೋದು. ಸೊ ಅಲ್ಲಿ ನೋಡಿ, ಯೇಸು ಕ್ರೈಸ್ತರು ಒಟ್ಟಿಗೆಯಲ್ಲಿ ಜನ್ಮ ಪಡಿತಾ ಇದ್ದಾರೆ. ಸೊ ಇದು ದಿಸ್ ಒನ್ ಒಂದು ಒಳ್ಳೆ ನೈಸ್ ಆರ್ಟ್. ಒಳ್ಳೆ ಗೊಂಬೆಗಳನ್ನೆಲ್ಲ ಮಾಡಿ ಇದು ಮಾಡಿದ್ದಾರೆ. ಆ್ಯಂಡ್ ಅವರು ಇಲ್ಲಿ ಇದನ್ನು ಮಾಡಿದ್ದಾರೆ, ಏನು ಸ್ಟೋರಿ ಅಂತ, ಎಲ್ಲಿ ಇದಾಯಿತು ಅಂತ. ಬಿಗಿನಿಂಗ್ ಆಫ್ 1935 ಈ
ಐ ಥಿಂಕ್ ಸಿಟಿ ನೂರೆಂಬರ್ಗಲ್ಲಿ 1935 ಇಂದ ಇದು ಕ್ರಿಸ್ಮಸ್ ಮಾರ್ಕೆಟ್ ಸ್ಟಾರ್ಟ್ ಆಯಿತು ಅನಿಸುತ್ತೆ. ಸೊ ಅಲ್ಲಿ ನೋಡಿ ಆ್ಯಂಜಲ್ಗಳು ಇದ್ದಾರೆ. ಇಲ್ಲಿ ಇವರು ಆಲ್ಮೋಸ್ಟ್ ಹ್ಯಾಂಡ್ಮೇಡ್ ಪ್ಯೂರ್ ಲೆದರ್ ಪ್ರಾಡಕ್ಟ್ಗಳನ್ನ ಇಟ್ಟಿದ್ದಾರೆ ನೋಡಿ. ಇಲ್ಲಿ ವ್ಯಾಲೆಟ್ಗಳಿದ್ದಾವೆ, ಲೇಡಿ ವ್ಯಾಲೆಟ್ಗಳು, ಆಮೇಲೆ ಇಲ್ಲೆಲ್ಲ ಸೈಡ್ ಬ್ಯಾಗ್ಗಳನ್ನ ಇಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಕಾಲೇಜ್ ಬ್ಯಾಗ್ ಅಂದರೆ ಬ್ಯಾಕ್ ಪ್ಯಾಕ್ ಇದೆ, ಪ್ಯೂರ್ ಲೆದರ್ ಬೆಲ್ಟ್ಗಳಿದ್ದಾವೆ. ಸೊ ಎಲ್ಲ ಆಲ್ಮೋಸ್ಟ್ ಪ್ಯೂರ್ ಲೆದರ್ ಪ್ರಾಡಕ್ಟ್ಗಳನ್ನ ಇವರು ಇಲ್ಲಿ ಮಾರಕ್ಕಿಟ್ಟಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಹ್ಯಾಂಡ್ಮೇಡ್ ಪ್ಯೂರ್ ಲೆದರ್ ಪ್ರಾಡಕ್ಟ್ಗಳೇ. ಸ್ವಲ್ಪ ಕಾಸ್ಟ್ಲಿ, ಇಲ್ಲಾಂದರೆ ತೊಗೋಬೋದಿತ್ತು. ನೋಡಿ ನನ್ನ ಫ್ರೆಂಡ್ ಹೇಳ್ತಿದ್ದಾಳೆ ಇಷ್ಟೊಂದೆಲ್ಲ ತುಂಬ ಕಾಸ್ಟ್ಲಿ ಇದ್ದಾವೆ. ಒಂದೊಂದು ಪ್ರಾಡಕ್ಟು 60-70 ಯೂರೋ ಇದ್ದಾವೆ. ಸೊ ಇಷ್ಟೊಂದು ಪೇ ಮಾಡಿ ತೊಗೊಳೋಕ್ಕೆ ಸ್ವಲ್ಪ ನಮ್ಮಿಂದ ಸ್ವಲ್ಪ ದೂರ ಇದ್ದಾವೆ ಈ ಪ್ರಾಡಕ್ಟ್ಗಳು. ಆಮೇಲೆ ನೋಡಿ ಬಕ್ಕಲ್ಸು, ಬೆಲ್ಟ್ ಬಕ್ಕಲ್, ಡಿಫ್ರೆಂಟ್ ಟೈಪ್ ಆಫ್ ಡಿಸೈನ್ ಬಕ್ಕಲ್ಗಳು. ಇಲ್ಲೆಲ್ಲ ಇರೋವೆಲ್ಲ ಒಂಥರ ಇದು ನೋಡಿ ನಮ್ಮ ಪಟ್ಟದ ಗೊಂಬೆ ಥರ. ಇದಕ್ಕೆ ಏನು ಅನ್ನೋದಂತ ನಮ್ಗೆ ಗೊತ್ತಾಗ್ತಿಲ್ಲ, ನಾವು ಆಮೇಲೆ ಇಂಟರ್ನೆಟೇ ಮಾಡಬೇಕಷ್ಟೇ. ಸೊ ನೋಡೋಕ್ಕಂತರ ಪರಿ ಅಂತ ಥರ ಇದೆ, ಪರಿ ಅಂತ ಕರಿಬೋದು. ಸೊ ಈ ನಮ್ಮ ಚನ್ನಪಟ್ಟಣದ ಗೊಂಬೆಗಳು ಇರ್ತಾವಲ್ಲ, ಅವರು ಡ್ಯಾನ್ಸ್ ಮಾಡೋಕ್ಕೆಲ್ಲ ಹಾಕೊಂಡ್ಬರ್ತಾರಲ್ಲ ಮೈಗೆ, ಈ ಕಡೆಗೆ ಪ್ರೋಗ್ರಾಮಲ್ಲೆಲ್ಲ ತಲೆ ಮೇಲೆ ಇಟ್ಕೊಂಡು ಕುಣಿತಾರಲ್ಲ, ಆ ಥರ ದೊಡ್ಡ ಚಿಕ್ಕ ಗೊಂಬೆಗಳು. ಬಟ್ ಈ ಥರದ್ದು ಇರ್ತಾವಲ್ಲ ಹಾಗೆ. ಲಾಸ್ಟ್ ಟೈಮು ನಿಮಗೆ ನಾನು ಬ್ಯಾಂಬರ್ಗಲ್ಲಿ ಕ್ಯಾಸಲ್ ತೋರಿಸಿದ್ದೆ. ಸೊ ಇಲ್ಲಿ ನೋಡಿ ಚಿಕ್ಕ ಕ್ಯಾಸಲ್ಗಳು ಇದೇ ಥರ ಇತ್ತಲ್ವ ಅದು. ಸೊ ಇವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಸಲ್ಗಳು. ಎಲ್ಲದು ಮರದ ಕಾಂಡದಲ್ಲಿ ಕಟ್ಟಿಗೆಲೆ ಮಾಡಿರೋದು ನೋಡಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲದು ಹಾಗೆ ಮರದ ಕಾಂಡದಲ್ಲೇ ಮಾಡಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲದು ಕ್ಯಾಸಲ್ಗಳೇ. ಇಲ್ಲಿ ನೋಡಿ ಚಿಕ್ಕ ಕ್ಯಾಸಲ್ಗಳು. ಗುಡ್, ನೀವಂತೂ ಒರಿಜಿನಲ್ ಕ್ಯಾಸಲ್ ನೋಡೇ ಇದ್ರಿ. ಇಲ್ಲಿ ನೋಡಿ ಫುಲ್ ಆಟೋಮೆಟಿಕ್, ಒಂಥರ ಮೇಲೆ ಬರೋದು ಒಳಗಡೆ ಹೋಗೋದು, ಫುಲ್ ಮೆಷಿನರಿ, ಕಟ್ಟಿಗೆಯಲ್ಲೇ ಮೆಷಿನರಿ ಮಾಡಿದ್ದಾರೆ. ಸೊ ಇದನ್ನು ನೀವಂತೂ ನೋಡಿದ್ರಿ, ಲೈವ್ ಆಗಿ ತೋರಿಸಿದ್ದೆ ಲಾಸ್ಟ್ ಟೈಮ್ ಬ್ಯಾಂಬರ್ಗ್ ವಿಡಿಯೋದಲ್ಲಿ. ಸೊ ಇಲ್ಲಿ ಕಟ್ಟಿಗೆಯಲ್ಲಿ ನೋಡ್ತಾ ಇದ್ದೀರಾ. ಹಲೋ ಹಲೋ ಹಲೋ, ಇಲ್ಲಿ ಅಲ್ಲೆಲ್ಲಿ ಇಲ್ಲಿ ಎಲ್ಲಿ ನೋಡ್ತಿದ್ದೀರಾ? ಹಾಯ್. ಸೊ ಹೆಂಗಿದೆ ನಮ್ಮದು ಕಾರು ನೋಡಿ, ಎಷ್ಟು ದೊಡ್ಡ ಕಾರ್ ಇದೆ. ಕಾರಲ್ಲಿ ಕುತ್ಕೊಂಡು ಹಾಯ್ ಅಂತ ಹಿಂಗೆ ಮಾಡ್ಬೋದಲ್ವಾ? ನಾನು ಇವಾಗ ಕಾರಲ್ಲಿ ಕುತ್ಕೊಂಡೆ ನಿಮಗೆ ಹೇಳ್ತೀನಿ ನೋಡಿ. ಸೊ ಇಷ್ಟೊತ್ತು ಫುಲ್ ಕ್ರಿಸ್ಮಸ್ ಮಾರ್ಕೆಟು ಅದು ಇದು ನೋಡಿದ್ರಿ. ಸೊ ಇವಾಗ ಕಾರಲ್ಲಿ ಮತ್ತೆ ಮನೆಗೆ ಹೋಗೋಣ ನಾವು, ಡಿಸೈನ್ ಆಗಿರೋ ಕಾರಲ್ಲಿ. ಸೊ ಎಷ್ಟು ಚೆನ್ನಾಗಿತ್ತಲ್ವ, ಒಳ್ಳೆ ಅಟ್ರಾಕ್ಷನ್ಗಳು, ಒಳ್ಳೆ ಅಂಗಡಿಗಳನ್ನೆಲ್ಲ ನೋಡಿದ್ರಿ. ತುಂಬ ಈ ಅಂಗಡಿಗಳೆಲ್ಲ ಡೈಲಿ ಇಲ್ಲಿ ಜರ್ಮನಲ್ಲಿ ನೋಡೋಕ್ಕೆ ಸಿಗಲ್ಲ, ಜರ್ಮನಿಲಿ ನೋಡಲು ಸಿಗಲ್ಲ. ಸೊ ಈ ಥರ ಎಲ್ಲ ನೋಡಬೇಕು, ಈ ಥರ ಬೇಕು ಅಂದರೆ ಕ್ರಿಸ್ಮಸ್ ಮಾರ್ಕೆಟ್ಗಳಿಗೆ ಬರಬೇಕು. ಮೊನ್ನೆ ವಿಡಿಯೋ ಫ್ರಾಂಕ್ಫರ್ಟ್ ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡಿದ್ದೀರಾ. ಬಟ್ ಇವತ್ತು ಪ್ರಾಪರ್ ಆಗಿ ಕ್ರಿಸ್ಮಸ್ ಮಾರ್ಕೆಟ್ನೇ ತೋರ್ಸೋಣ ಅಂತ ನಿಮ್ಮನ್ನ ಕರ್ಕೊಂಡು ಬಂದಿದ್ದು. ಅದು ಈವ್ನಿಂಗ್ ಟೈಮಲ್ಲಿ ಫುಲ್ ಲೈಟಿಂಗ್ ಎಲ್ಲ ನಿಮಗೆ ಬೇಕು. ಇಷ್ಟೊಂದು ಅಟ್ರಾಕ್ಷನ್ಸ್ ಬೇಕು ಅಂದರೆ ಈವ್ನಿಂಗೇ ಬರಬೇಕು ಇಲ್ಲಿ. ಆ್ಯಂಡ್ ಒಂದು ವೇಳೆ ನೀವು ನವೆಂಬರ್ ಟು ಡಿಸೆಂಬರ್ ಅಥವಾ ನವೆಂಬರ್ ಟು ಜಾನ್ವರಿ ಅಥವಾ ಡಿಸೆಂಬರ್ ಟು ಜಾನ್ವರಿ ಏನಾದರೂ ಪ್ಲ್ಯಾನ್ ಮಾಡಿ ಜರ್ಮನಿಗೆ ಬಂದರೆ ನವೆಂಬರ್ಗಲ್ಲಿರೋ ಕ್ರಿಸ್ಮಸ್ ಮಾರ್ಕೆಟ್ನ ತಪ್ಪದೆ ಎಕ್ಸ್ಪ್ಲೋರ್ ಮಾಡಿ. ಇಟ್ಸ್ ಲಿಟ್ರಲಿ ಲೈಫ್ ಟೈಮ್ ಒನ್ಸ್ ಎಕ್ಸ್ಪೀರಿಯೆನ್ಸು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕು ಮಾಡಿ. ಆಮೇಲೆ ಏನಾದರೂ ತಪ್ಪಿದ್ರೆ ಅದನ್ನು ಕಮೆಂಟಲ್ಲಿ ಹೇಳಿಬಿಡಿ. ಸೊ ಹಾಗೆ ಹೋಗೋಣ ಇವಾಗ. ಇದೇ ಕಾರ್ ಈ ಕಡೆ, ಯಾವ ಕಡೆಗಿದು? ಹಾಂ ಈ ಕಡೆಗಿದೆ. ಯಾವ ಕಡೆಗಿದೆ ಮುಖ? ಇಲ್ಲ, ಇದು ಕಾರಲ್ಲ. ನೋಡಿ ಇದು ಕಾರಲ್ಲ, ಇದು ಏನು ಗೊತ್ತಾ, ಆ ಕುದುರೆದು ಚಕ್ಡಿ ಕುದುರೆದು ರಥ ಇದು. ಸೊ ಇದ್ರಲ್ಲಿ ಕುದುರೆ ಅಷ್ಟೇ ಇಲ್ಲ, ಬಟ್ ಚಿಕ್ಕದಾಗ ಒಂದು ಗಾಡಿ ಇದೆ. ಸೊ ಹೋಗೋಣ.